ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಕಂಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರಿ, ವಿಡಿಯೋದಲ್ಲಿ ಒಂದು ಸ್ಪೆಸಿಫಿಕ್ ಸೆಕ್ಟರ್ ಅಲ್ಲಿ ಇವತ್ತು ರ್ಯಾಲಿ ನೋಡ್ಲಿಕ್ಕೆ ಸಿಕ್ತು. ಆ ರ್ಯಾಲಿ ಇಂದಿನ ಕಾರಣ ಏನು ಅಂತ ತಿಳ್ಕೊಳ್ಳೋಣ. ಜೊತೆಗೆ ಯುದ್ಧಕ್ಕೆ ಸಂಬಂಧಪಟ್ಟಂತೆ, ಮಾರ್ಕೆಟ್ಗೆ ಸಂಬಂಧಪಟ್ಟಂತೆ, ಹಾಗೆ ಇನ್ನು ಕೆಲವು ಇಂಡಿವಿಜುವಲ್ ಸ್ಟಾಕ್ ಗಳಿಗೆ ಸಂಬಂಧಪಟ್ಟಂತೆ ಒಂದಷ್ಟು ಅಪ್ಡೇಟ್ ಗಳು ಬಂದಿದ್ದಾವೆ. ಆ ಅಪ್ಡೇಟ್ ಗಳನ್ನು ಕೂಡ ತಿಳ್ಕೊಳ್ಳುವಂತ ಪ್ರಯತ್ನವನ್ನ ಮಾಡೋಣ. ಮೊದಲಿಗೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಕವರ್ ಮಾಡ್ತಿರುವಂತ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮೆಡಿಟೇಷನ್ ತಗೊಳ್ಬಹುದು. ಆಸ್ ಎ ಎಜುಕೇಶನಲ್ ಪರ್ಪಸ್ ನನ್ನ ವಿಡಿಯೋ ಮುಂದೆ ತರ್ತಾ ಇದ್ದೀನಿ. ಹಾಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಅಕೌಂಟ್ ಓಪನಿಂಗ್ ಲಿಂಕ್ ಇದೆ. ಅಕೌಂಟ್ ಅನ್ನು ಓಪನ್ ಮಾಡ್ಕೊಳ್ಬಹುದು. ಇನ್ವೆಸ್ಟ್ಮೆಂಟ್ ಗೆ ಸಂಬಂಧಪಟ್ಟಂತೆ ನಿಮ್ಗೆ ಏನಾದರೂ ಸಪೋರ್ಟ್ ಬೇಕು ಅಂತಂದ್ರೆ ಈ ನಂಬರ್ ಗಳ ಮೂಲಕ ನಮ್ಮ ಟೀಮ್ ನ ಕಾಂಟ್ಯಾಕ್ಟ್ ಮಾಡಬಹುದು. ಇಲ್ಲಿ ಮೆನ್ಷನ್ ಮಾಡಿರುವಂತಹ ಎಲ್ಲ ಸರ್ವಿಸಸ್ ನಮ್ಮ ಮೂಲಕ ಸಿಗುತ್ತೆ. ಆದ್ರೆ ಇದಕ್ಕೆ ಕಂಡೀಷನ್ ಒಂದೇ, ಅಕೌಂಟ್ ನಮ್ಮ ಮೂಲಕ ಓಪನ್ ಆಗಿರಬೇಕು. ಹಾಗಾಗಿ ಅಕೌಂಟ್ ಅನ್ನು ಓಪನ್ ಮಾಡ್ಕೊಂಡು ಕಾಂಟ್ಯಾಕ್ಟ್ ಮಾಡಬಹುದು. ಇನ್ನು ಆ ಸ್ಪೆಸಿಫಿಕ್ ಸೆಕ್ಟರ್ ಗೆ ಹೋಗೋದಕ್ಕೆ ಮುಂಚೆ ಜಿಯೋ ಪೊಲಿಟಿಕಲ್ ಟೆನ್ಷನ್ ಗೆ ಸಂಬಂಧಪಟ್ಟಂತೆ ಒಂದಷ್ಟು ಸುದ್ದಿಗಳಿದ್ದಾವೆ. ಅವುಗಳನ್ನ ನೋಡ್ಕೊಂಡು ಆ ಸೆಕ್ಟರ್ ಹೋಗೋಣ. ನೋಡಬಹುದು, ಇರಾನ್ ಇಂದ ಒಂದು ಸುದ್ದಿ ಬರ್ತಾ ಇದೆ. ಇನ್ಸೈಡರ್ ಇನ್ಫೋ ಸಜೆಸ್ಟ್ ಇರಾನ್ ವಾರ್ ಕ್ಯಾನ್ ಸ್ಟ್ರೆಚ್ ಆನ್ ಟಿಲ್ ಸೆಪ್ಟೆಂಬರ್. ಒಂದು ಸಂಸ್ಥೆ ರಿಪೋರ್ಟ್ ಮಾಡಿದೆ. ನೋಡಬಹುದು, ಎ ಪೊಲಿಟಿಕೋ ರಿಪೋರ್ಟ್ ಸಜೆಸ್ಟ್ ದಟ್ ದ ಇರಾನ್ ವಾರ್ ಕ್ಯಾನ್ ಸ್ಟ್ರೆಚ್ ವೆಲ್ ಬಿಯಾಂಡ್ ದ ಟೈಮ್ ಲೈನ್ಸ್ ಗಿವನ್ ಬೈ ಟ್ರಂಪ್ ಅಡ್ಮಿನಿಸ್ಟ್ರೇಷನ್. ಟ್ರಂಪ್ ಅವರು 4 ರಿಂದ 5 ವಾರ ಅಂತ ಹೇಳಿದ್ದಾರೆ. ಮೇ ಬಿ ಅದಕ್ಕಿಂತ ಸ್ಟ್ರೆಚ್ ಆಗ್ಬಹುದು. ಜೊತೆಗೆ ಇದು 100 ಡೇಸ್ ಕೂಡ ಆಗಬಹುದು, ಅಥವಾ ಸೆಪ್ಟೆಂಬರ್ ವರೆಗೂ ಕೂಡ ಡ್ರಾಗ್ ಮಾಡಬಹುದು ಅಂತ ಹೇಳ್ತಿದ್ದಾರೆ. ಅಂದ್ರೆ ಈ ಪೊಲಿಟಿಕೋ ರಿಪೋರ್ಟ್ ಮಾಡಿದೆ. ಜೊತೆಗೆ ನೋಡಬಹುದು, ಈ ರಿಪೋರ್ಟ್ ಬೇಸ್ಡ್ ಆನ್ ಅನ್ ಇಂಟರ್ನಲ್ ಪೆಂಟಗನ್ ನೋಟಿಫಿಕೇಶನ್ ಇಂಡಿಕೇಟ್ ದಟ್ ಯುಎಸ್ ಸೆಂಟ್ರಲ್ ಕಮಾಂಡ್ ಹ್ಯಾಸ್ ರಿಕ್ವೆಸ್ಟೆಡ್ additional military intelligence officers to support operations against Iran for at least 100 days and potentially through September. ಸ್ವತಃ ಅಮೆರಿಕದ ಸೆಂಟ್ರಲ್ ಕಮಾಂಡ್ ಏನಿದೆ ಅಲ್ಲಿಂದ ರಿಕ್ವೆಸ್ಟ್ ಹೋಗಿದೆ ಇಂಟರ್ನಲಿ ಅಂತ ಹೇಳ್ತಿದೆ. ಇಂಟರ್ನಲ್ ಪೆಂಟಗನ್ ನೋಟಿಫಿಕೇಶನ್ ಅನ್ನ ನೋಟ್ ಮಾಡ್ತಿದೆ. ಅಂದ್ರೆ ನಮಗೆ ಅಡಿಷನಲ್ ಮಿಲಿಟರಿ ಇಂಟೆಲಿಜೆನ್ಸ್ ಆಫೀಸರ್ಸ್ ಬೇಕು, ಅವರನ್ನ ಕಳಿಸಿ. ಯಾಕೆಂದ್ರೆ ಇದು ಅಪ್ ಟು 100 ಡೇಸ್ ವರೆಗೂ ಕೂಡ ಸ್ಟ್ರೆಚ್ ಆಗ್ಬಹುದು, ಅಥವಾ ಸೆಪ್ಟೆಂಬರ್ ವರೆಗೂ ಅಂತ ಹೇಳ್ತಿದ್ದಾರೆ. ಈ ಮಾಹಿತಿಯನ್ನ ಕೋಟ್ ಮಾಡಿ ಪೊಲಿಟಿಕೋ ಈ ರಿಪೋರ್ಟ್ ಅನ್ನ ಮಾಡಿದೆ. ಯೂಶುವಲಿ ನಿಮ್ಗೆ ಗೊತ್ತಿರೋ ಹಾಗೆ ಮಿಲಿಟರಿ ಕಮ್ಯುನಿಕೇಶನ್ಸ್ ಅಷ್ಟು ಈಸಿಯಾಗಿ ಹೊರಗಡೆ ಸಿಗೋದಿಲ್ಲ. ಬಟ್ ಕೆಲವು ಸಲ ಇನ್ಸೈಡರ್ ಮಾಹಿತಿದಾರರಿದ್ರೆ ಈ ತರದ ಸಣ್ಣ ಪುಟ್ಟ ಮಾಹಿತಿಗಳು ಸಿಗ್ತವೆ. ಅದನ್ನೇ ಕೋಟ್ ಮಾಡ್ತಾ ಇದೆ. ಯಾಕಂದ್ರೆ ಇಲ್ಲೇ ಕ್ಲಿಯರ್ ಆಗಿ ಹೇಳಿದ್ದಾರೆ, ಇನ್ಸೈಡರ್ ಇನ್ಫೋ ಸಜೆಸ್ಟ್ ಅಂತ. ಬಟ್ ಇನ್ನು ಕೆಲವು ಸುದ್ದಿಗಳಿದಾವೆ, ನೋಡೋಣ. ಖಂಡಿತ ಇನ್ ಕೇಸ್ ಏನಾದ್ರು ಸೆಪ್ಟೆಂಬರ್ ವರೆಗೂ ಡ್ರಾಗ್ ಆಯ್ತು ಅಂದ್ರೆ ಅದು ಗ್ಲೋಬಲ್ ಮಾರ್ಕೆಟ್ ಗಳಿಗೆ ಅಥವಾ ಗ್ಲೋಬಲ್ ಎಕಾನಮಿಗೆ ಹೊಡೆತವನ್ನ ಕೊಡುತ್ತೆ. ನಾಟ್ ಓನ್ಲಿ ಇಂಡಿಯಾ, ಗ್ಲೋಬಲ್ ಎಕಾನಮಿ ಮೇಲೆ ಕೂಡ ಹೊಡೆತ ಬೀಳುತ್ತೆ. ಯಾಕಂದ್ರೆ ಟ್ರೇಡ್ ಡಿಸ್ರಪ್ಷನ್ಸ್ ಆಗುತ್ತೆ, ಇನ್ಫ್ಲೇಷನ್ ಸ್ಪೈಕ್ ಆಗೋ ಚಾನ್ಸಸ್ ಇರುತ್ತೆ, ಗ್ರೋತ್ ಸ್ಲೋ ಆಗುತ್ತೆ. ಸಾಕಷ್ಟು ಕಾಸ್ಕೇಡಿಂಗ್ ಇಂಪ್ಯಾಕ್ಟ್ ಕೂಡ ಇರುತ್ತೆ ಅದ್ರ ಜೊತೆಗೆ. ಹಾಗಾಗಿ ಕಾದು ನೋಡ್ಬೇಕಾಗುತ್ತೆ ಇನ್ ಕೇಸ್ ಅಲ್ಲಿವರೆಗೂ ಸ್ಟ್ರೆಚ್ ಆದ್ರೆ. ನಂತರ ಇರಾನ್ issues ominous warning to US, Israel, Western ships stay out of Strait of Hormuz. ಅಂದ್ರೆ ಸ್ಟ್ರೈಟ್ ಆಫ್ ಹೊರ್ಮುಜ್ ಅಲ್ಲಿ ಯಾವುದೇ ಹಡಗುಗಳು ಓಡಾಟ ಮಾಡಿದ್ರೆ ನಾವು ಶೂಟ್ ಮಾಡಬೇಕಾಗತ್ತೆ, ಅಥವಾ ಅದರ ಮೇಲೆ ದಾಳಿ ಮಾಡಬೇಕಾಗತ್ತೆ. ಅದರ ಹೊರಗಡೆ ಇರಿ ಅಂತ ಒಂದು ವಾರ್ನಿಂಗ್ ಅನ್ನ ಇರಾನ್ ಕೊಟ್ಟಿದೆ. ಇನ್ನು ಇಂದಿನ ವಿಡಿಯೋದಲ್ಲಿ ಒಂದು ಅಪ್ಡೇಟ್ ಅನ್ನ ಕೊಟ್ಟಿದೆ. ಇರಾನ್ ನ ಡೆಪ್ಯೂಟಿ ಫಾರಿನ್ ಮಿನಿಸ್ಟರ್ ಅವರು ನ್ಯೂಕ್ಲಿಯರ್ ಪ್ರೋಗ್ರಾಮ್ ಅನ್ನ ಸ್ಟಾಪ್ ಮಾಡಕ್ಕೆ ರೆಡಿ ಇದೀವಿ, ಬಟ್ ಅಮೆರಿಕ ಅನ್ಕಂಡೀಷನಲ್ ಒಪ್ಪಿಗೆಯನ್ನ ಕೊಡಬೇಕು ಅಂತ ಹೇಳಿದ್ದಾರೆ ಅನ್ನೋ ಸುದ್ದಿಯನ್ನ ನೋಡಿದ್ವಿ. ಈಗ ಇರಾನ್ ಇಂದ ಕ್ಲಾರಿಫಿಕೇಶನ್ ಬಂದಿದೆ. ಈ ಆಫರ್ ಏನಿದೆ ಇದು ಹೊಸ ಆಫರ್ ಅಲ್ಲ, ನಾಟ್ ಎ ನ್ಯೂ ಆಫರ್. ಈ ಮುಂಚೆ ಮಾತುಕತೆಗಳೇನ್ ನಡೆದಿದ್ವು ಅವಾಗ ಮಾತಾಡಿರುವಂತದ್ದು ಹೊಸದಲ್ಲ. ಆನಂತರ ಅಮೆರಿಕ ಹಾಗೂ ಇಸ್ರೇಲ್ ನಮ್ಮ ಮೇಲೆ ಅಟ್ಯಾಕ್ ಮಾಡಿದ್ದಾವೆ ಅನ್ನೋಂತ ಕ್ಲಾರಿಫಿಕೇಶನ್ ಅನ್ನ ಕೊಟ್ಟಿದೆ. ಅಂದ್ರೆ ಆಕ್ಚುಲಿ ಈ ಸುದ್ದಿ ಬಂದ್ಮೇಲೆ ಮಾರ್ಕೆಟ್ ಅಲ್ಲಿ ಒಂದಷ್ಟು ಪಾಸಿಟಿವ್ ರಿಯಾಕ್ಷನ್ ಕೂಡ ಬಂತು. ಬಟ್ ಈಗ ಕ್ಲಾರಿಫಿಕೇಶನ್ ಬಂದಿದೆ, ಇದು ಹೊಸ ಆಫರ್ ಅಲ್ಲ, ಹಳೆ ಆಫರೇ. ಬಟ್ ಅದಕ್ಕೆ ಅಮೆರಿಕ ಒಪ್ಪಿಲ್ಲ ಅಂತ. ಏನು, ಹೌ ಲಾಂಗ್ ಕ್ಯಾನ್ ಇರಾನ್ಸ್ ವೆಪನ್ಸ್ ಲಾಸ್ಟ್ ಇನ್ ವಾರ್ ವಿತ್ US ಅಂಡ್ ಇಸ್ರೇಲ್? ಇರಾನ್ ಹತ್ರ ಇರುವಂತಹ ಶಸ್ತ್ರಾಸ್ತ್ರಗಳು ಎಷ್ಟು ದಿನದಲ್ಲಿ ಮುಗಿಬಹುದು ಅಂತ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ರಿಪೋರ್ಟ್ ಇದೆ. ಆಕ್ಚುಲಿ ಈಗಾಗಲೇ ಇರಾನ್ ನ ಮಿಸೈಲ್ ಅಟ್ಯಾಕ್ ಕಡಿಮೆ ಆಗಿದೆ ಅನ್ನುವಂತ ಸುದ್ದಿಗಳು ಬರ್ತಿದಾವೆ. ಈವನ್ ಸ್ವತಃ ಅಮೆರಿಕ ಕೂಡ ಹೇಳಿದೆ. ಅದನ್ನ ನೋಡಬಹುದು. ಇರಾನ್ಸ್ ಮಿಸೈಲ್ ಅಂಡ್ ಡ್ರೋನ್ ಲಾಂಚಸ್ ಹ್ಯಾವ್ ಡ್ರಾಪ್ಡ್ ಶಾರ್ಪ್ಲಿ ಇನ್ ದ ವಾರ್. ಈಗಾಗಲೇ ಡೌನ್ ಆಗಿದೆ, ಬಟ್ ಇರಾನ್ ಹತ್ರ ಸಾಕಷ್ಟು ಡ್ರೋನ್ಸ್ ಇದೆ. ನೋಡಬಹುದು, ಇರಾನ್ ಸ್ಟಿಲ್ ಆಸ್ ಎ ಲಾರ್ಜ್ ಫ್ಲೀಟ್ ಆಫ್ ಶಹೀದ್ ಅಟ್ಯಾಕ್ ಡ್ರೋನ್ಸ್. ಈ ಡ್ರೋನ್ಸ್ ಅನ್ನ ದೊಡ್ಡ ಮಟ್ಟದಲ್ಲಿ ಹೊಂದಿದೆ. ಜೊತೆಗೆ ಆಲ್ಮೋಸ್ಟ್ 500 ಡ್ರೋನ್ಸ್ ಕೆಪಾಸಿಟಿಯನ್ನ ತನ್ನ ಮ್ಯಾನುಫ್ಯಾಕ್ಚರಿಂಗ್ ಅಥವಾ ಪ್ರೊಡಕ್ಷನ್ ಕೆಪಾಸಿಟಿಯನ್ನ ಹೊಂದಿದೆ ಅಂತ ಹೇಳಲಾಗುತ್ತೆ. ಎಕ್ಸಾಕ್ಟ್ಲಿ ಗೊತ್ತಿಲ್ಲ, ಬಟ್ ಹಲವು ರಿಪೋರ್ಟ್ ಗಳು ಮಾಡಿರೋ ಪ್ರಕಾರ 500 ಹೊಸದಾಗಿ ದಿನಕ್ಕೆ ಉತ್ಪಾದನೆ ಮಾಡಬಹುದು ಅಂತ ಫೆಸಿಲಿಟಿಯನ್ನ ಹೊಂದಿದೆ ಅಂತ ಹೇಳಲಾಗ್ತಿದೆ. ಜೊತೆಗೆ ಈ ಪ್ರೊಡಕ್ಷನ್ ಗೆ ಬೇಕಾದಂತ ಮೆಟೀರಿಯಲ್ ಅನ್ನ ಚೀನಾ ಒದಗಿಸಿದೆ. ಬಟ್ ಇಲ್ಲಿ ಸಮಸ್ಯೆ ಏನಾಗ್ತಿದೆ ಅಂತಂದ್ರೆ ಅಮೆರಿಕ ಹಾಗೂ ಇಸ್ರೇಲ್ ಈ ರೀತಿಯ ಫೆಸಿಲಿಟೀಸ್ ಗಳ ಮೇಲೆನೆ ಟಾರ್ಗೆಟ್ ಮಾಡ್ತಾ ಇದ್ದಾವೆ. ಎಲ್ಲಿ ಅವುಗಳನ್ನ ಇಟ್ಟಿದ್ದಾರೆ, ಎಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾರೆ, ಇಂತಹ ಫೆಸಿಲಿಟಿಗಳನ್ನು ಕೂಡ ಟಾರ್ಗೆಟ್ ಮಾಡ್ತಿದ್ದಾರೆ. ಹಾಗಾಗಿ ಎಷ್ಟರ ಮಟ್ಟಿಗೆ ಅಲ್ಲಿ ಸಾಧ್ಯ ಇದೆ ಗೊತ್ತಿಲ್ಲ. ಜೊತೆಗೆ ಇರಾನ್ ದೊಡ್ಡ ಮಟ್ಟದ ಅಂಡರ್ ಗ್ರೌಂಡ್ ಆಯುಧಾಗಾರವನ್ನ ಹೊಂದಿರೋ ಬಗ್ಗೆ ಕೂಡ ಮಾಹಿತಿಗಳಿದೆ. ಬಾಂಬಿಂಗ್ ಮಾಡಿದ್ರು ಕೂಡ ನಾಶ ಆಗದೆ ಇರೋಂತವನ್ನ. ಹಾಗಾಗಿ ಎಕ್ಸಾಕ್ಟ್ಲಿ ಯಾವ ರೀತಿ ಇದೆ ಅಲ್ಲಿನ ಡ್ರೋನ್ ಶಕ್ತಿ ಅನ್ನೋದು ಗೊತ್ತಿಲ್ಲ. ಡ್ರೋನ್ ಶಕ್ತಿ ಅನ್ನೋದಕ್ಕಿಂತ ಡ್ರೋನ್ ನಂಬರ್ಸ್ ಎಷ್ಟು ಇಟ್ಕೊಂಡಿದೆ ಅದನ್ನೆಲ್ಲ ಈಗಾಗಲೇ ಯೂಸ್ ಮಾಡಿದ್ಯಾ, ಇನ್ನೂ ಸಾಕಷ್ಟು ಇದೆಯಾ? ಒಂದು ರಿಪೋರ್ಟ್ ನ ಪ್ರಕಾರ ಆಲ್ಮೋಸ್ಟ್ 70,000 ಡ್ರೋನ್ಸ್ ತಯಾರು ಮಾಡಿ ಇಟ್ಕೊಂಡಿದೆ ಅಂತ
ಹೇಳಲಾಗುತ್ತೆ. ಅದರಲ್ಲಿ ಒಂದ್ 3,000-4,000 ಬಳಸಿರ್ಬೋದು ಇಲ್ಲಿವರೆಗೂ ಅಂತ ಹೇಳಲಾಗುತ್ತೆ. ಹಾಗಾಗಿ ಗೊತ್ತಿಲ್ಲ ಇನ್ನು ಎಷ್ಟು ದೊಡ್ಡ ಮಟ್ಟದ ಸ್ಟಾಕ್ಸ್ ಇದೆ ಅಂತ. ಇನ್ ಕೇಸ್ ಇದ್ರೆ ಖಂಡಿತ ಇನ್ನು ಒಂದಷ್ಟು ಕಂಟಿನ್ಯೂ ಆಗುತ್ತೆ ಆ ಟ್ಯಾಕ್ಸ್. ಬಟ್ ಮಿಸೈಲ್ಸ್ ಅಂತೂ ಮೇ ಬಿ ಕಡಿಮೆ ಆಗಿರೋ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಬಟ್ ಗೊತ್ತಿಲ್ಲ ಇರಾನ್ ಕೂಡ ಏನಾದ್ರೂ ಗೇಮ್ ಆಡ್ತಿದ್ಯಾ ಈ ನಿಟ್ಟಿನಲ್ಲಿ ಅಂತ. ಸ್ಲೋ ಮಾಡೋ ತರ ಮಾಡಿ ಆಮೇಲೆ ಜೋರ್ ಮಾಡೋ ತರ ಪ್ಲಾನ್ ಅನ್ನೇನಾದ್ರೂ ಹಾಕೊಂಡಿದ್ಯಾ ಅಂತ. ಯಾಕಂದ್ರೆ ಇರಾನ್ ಇಂದ ಖಂಡಿತ ಮಾಹಿತಿಗಳಂತೂ ಆಚೆ ಬರ್ತಾ ಇಲ್ಲ ಪ್ರಾಪರ್ ಆಗಿ. ಇವೆಲ್ಲವೂ ಕೂಡ ಜಸ್ಟ್ ಸ್ಪೆಕ್ಯುಲೇಷನ್ಸ್. ಬಟ್ ಸದ್ಯದ ಮಟ್ಟಿಗೆ ಮಿಸೈಲ್ ಅಟ್ಯಾಕ್ಸ್ ಕಡಿಮೆ ಆಗಿದೆ, ಡ್ರೋನ್ ಅಟ್ಯಾಕ್ಸ್ ಕಡಿಮೆ ಆಗಿದ್ರು ಕೂಡ ಬಟ್ ಸ್ಟಿಲ್ ಇನ್ನು ನಡೀತಾನೆ ಇದೆ. ಇನ್ನು ನೆಕ್ಸ್ಟ್ ಸ್ಪೆಸಿಫಿಕ್ ಸೆಕ್ಟರ್ ಅಂತ ಹೇಳಿದೆ ಬಿಗಿನಿಂಗ್ ಅಲ್ಲಿ. ಆ ಸೆಕ್ಟರ್ ಯಾವುದು ಅಂತ ನೋಡೋದಾದ್ರೆ ಅದು ಡಿಫೆನ್ಸ್ ಸೆಕ್ಟರ್. ಇವತ್ತು ಡಿಫೆನ್ಸ್ ಸೆಕ್ಟರ್ ನ ಹಲವು ಷೇರುಗಳಲ್ಲಿ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಓವರ್ ಆಲ್ ಮಾರ್ಕೆಟ್ ಕಂಡೀಷನ್ ಕೂಡ ಚೆನ್ನಾಗಿತ್ತು, ಚೆನ್ನಾಗಿಲ್ಲ ಅಂತ ಏನಲ್ಲ. ಬಟ್ ಡಿಫೆನ್ಸ್ ಸೆಕ್ಟರ್ ಅಲ್ಲಿ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಅದರಲ್ಲೂ ಶಿಪ್ ಬಿಲ್ಡಿಂಗ್ ಕಂಪನೀಸ್ ಅಲ್ಲಿ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಇದರ ಹಿಂದಿನ ಕಾರಣ ಏನಿರಬಹುದು ಅಂತ ನೋಡೋದಾದ್ರೆ ಮೊದಲಿಗೆ ಮಿಡ್ಲ್ ಈಸ್ಟ್ ಟೆನ್ಷನ್ಸ್, ಇದರಿಂದ ಒಂದಷ್ಟು ಕಾಸ್ಕೇಡಿಂಗ್ ಇಂಪ್ಯಾಕ್ಟ್ಸ್ ಇದ್ದೇ ಇದೆ ಡಿಫೆನ್ಸ್ ಸೆಕ್ಟರ್ ಗೆ. ಮೊನ್ನೆ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿಲ್ದೇ ಇರಬಹುದು, ಒಳ್ಳೆ ರಿಯಾಕ್ಷನ್ ಬಂದಿಲ್ದೇ ಇರಬಹುದು. ಬಟ್ ಅದರ ಕಾಸ್ಕೇಡಿಂಗ್ ಇಂಪ್ಯಾಕ್ಟ್ ಇದ್ದೇ ಇರುತ್ತೆ. ಯಾಕೆಂತಂದ್ರೆ ಟೆನ್ಷನ್ಸ್ ಈ ರೀತಿಯಾಗಿ ಜಾಸ್ತಿ ಆಗುವಾಗ ಸರ್ಕಾರಗಳು ಫಂಡಿಂಗ್ ಅನ್ನ ಜಾಸ್ತಿ ಮಾಡಬೇಕಾಗುತ್ತೆ, ಡಿಫೆನ್ಸ್ ಅನ್ನ ಸ್ಟ್ರಾಂಗ್ ಮಾಡ್ಕೊಳ್ಬೇಕಾಗುತ್ತೆ ಅನ್ನುವಂತ ಕಾನ್ಸೆಪ್ಟ್ ಇದ್ದೇ ಇರುತ್ತೆ. ಹಾಗಾಗಿ ಅದೊಂದು ಪಾಸಿಟಿವ್ ಸೆಂಟಿಮೆಂಟ್. ಆದ್ರೆ ಇನ್ನು ವ್ಯಾಲ್ಯೂ ಬೈಯಿಂಗ್ ಸ್ಟಾಕ್ ಗಳು ಒಳ್ಳೆ ವ್ಯಾಲ್ಯೂಯೇಷನ್ ಅಲ್ಲಿ ಸಿಗ್ತಾ ಇದೆ, ಒಳ್ಳೆ ಕರೆಕ್ಷನ್ ನಂತರ ಅದು ಒಂದು ಪ್ಲಸ್ ಪಾಯಿಂಟ್. ಆದ್ರೆ ಇನ್ನು ಶಿಪ್ ಬಿಲ್ಡಿಂಗ್ ಕಂಪನಿಗಳಲ್ಲಿ ಒಳ್ಳೆ ಆಕ್ಟಿವಿಟಿ ನೋಡ್ಲಿಕ್ಕೆ ಸಿಕ್ಕಿದೆ. ಅದಕ್ಕೆ ಪ್ರಮುಖ ಕಾರಣ ಅಂತ ನೋಡೋದಾದ್ರೆ ನೋಡಬಹುದು, ರಿಪೋರ್ಟ್ಸ್ ಇಂಡಿಕೇಟೆಡ್ ದಟ್ ದ ಇಂಡಿಯನ್ ನೇವಿ is likely to finalize a deal worth ₹99,000 crore for 6 German submarines from ThyssenKrupp Marine Systems, which are expected to be constructed in Mumbai by Mazagon Dock. Mazagon Dock ಅಲ್ಲಿ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ತು. ಅದಕ್ಕೆ ಕಾರಣ ಅಂತಂದ್ರೆ ಇದು ಸುಮಾರು 99,000 ಕೋಟಿ ಮೊತ್ತದ ಡೀಲ್ ಅನ್ನ ಫೈನಲೈಸ್ ಮಾಡಬಹುದು ಅನ್ನುವಂತ ಸುದ್ದಿ ಬರ್ತಾ ಇದೆ. ಇದು ರಿಪೋರ್ಟ್ ಮೂಲಕ ಬಂದಿರುವಂತದ್ದು. 6 ಜರ್ಮನ್ ಸಬ್ಮರೈನ್ಸ್ ಇದನ್ನ ಮಜಗಾವ್ ಡಾಕ್ ಕನ್ಸ್ಟ್ರಕ್ಟ್ ಮಾಡುತ್ತೆ. ಈ ಒಂದು ಸುದ್ದಿ ಎಸ್ಪೆಷಲಿ ಮಜಗಾವ್ ಡಾಕ್ ಅಲ್ಲಿ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಗೆ ಕಾರಣ ಆಗಿದೆ. ಜೊತೆಗೆ ಓವರ್ ಆಲ್ ಸೆಂಟಿಮೆಂಟ್ ಕೂಡ ಚೆನ್ನಾಗಿತ್ತು, ಮಾರ್ಕೆಟ್ ಸೆಂಟಿಮೆಂಟ್ ಕೂಡ ಚೆನ್ನಾಗಿತ್ತು, ಡಿಫೆನ್ಸ್ ಸೆಕ್ಟರ್ ಕೂಡ ಸೆಂಟಿಮೆಂಟ್ ಚೆನ್ನಾಗಿತ್ತು. ಹಾಗಾಗಿ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಏನು ಭಾರತ್ ಫೋರ್ಜ್ ಗೆ ಸಂಬಂಧಪಟ್ಟಂತೆ ಒಂದು ಇಂಡಿವಿಜುವಲ್ ಸುದ್ದಿ ಕೂಡ ಇತ್ತು. ಭಾರತ್ ಫೋರ್ಜ್ ಕೂಡ ಡಿಫೆನ್ಸ್ ಅಲ್ಲಿ ಕೆಲಸ ಮಾಡುತ್ತೆ. ಈ ಕಂಪನಿಗೆ ನೋಡಬಹುದು, ಭಾರತ್ ಫೋರ್ಜ್ ಶೇರ್ಸ್ ಸರ್ಜ್ 4% as Class 8 ಟ್ರಕ್ ಆರ್ಡರ್ಸ್ ಜಂಪ್ 159% ಇಯರ್ ಆನ್ ಇಯರ್. 159% ಜಂಪ್ ಆಗಿದೆ ಕ್ಲಾಸ್ 8 ಟ್ರಕ್. ಜೊತೆಗೆ ನೋಡಬಹುದು, latest figures mark the strongest reading since September 2022 and the third straight month in which overall orders have risen by 20% or more. ಕಳೆದ 3 ತಿಂಗಳಲ್ಲಿ ಕಂಟಿನ್ಯೂಸ್ ಮೋರ್ ದೆನ್ 20% ಗ್ರೋತ್ ಆಗಿದೆ ಆರ್ಡರ್ಸ್ ಅಲ್ಲಿ. ಈ ಕ್ಲಾಸ್ 8 ಟ್ರಕ್ ಗಳೇನಿದಾವೆ ಇವು ಮೆಜಾರಿಟಿ ಎಕ್ಸ್ಪೋರ್ಟ್ ಆಗುತ್ತೆ. ಇಲ್ಲಿ ನೋಡಬಹುದು ಈ ರೀತಿಯ ಟ್ರಕ್ ಗಳೆಲ್ಲ ಇದಾವೆ. ನೋಡಬಹುದು ಇಲ್ಲಿ ಈ ರೀತಿಯ ಟ್ರಕ್ಸ್ ಇರುತ್ತೆ. ಮೆಜಾರಿಟಿ ಎಕ್ಸ್ಪೋರ್ಟ್ ಆಗುವಂತವು ಭಾರತ್ ಫೋರ್ಜ್. ಇದರ ಬೇಡಿಕೆ ತುಂಬಾ ಚೆನ್ನಾಗಿ ನೋಡ್ಲಿಕ್ಕೆ ಸಿಗ್ತಾ ಇದೆ, ತುಂಬಾ ಒಳ್ಳೆ ಆರ್ಡರ್ಸ್ ಸಿಗ್ತಾ ಇದೆ. ಇದು ಸ್ಟಾಕ್ ಅಲ್ಲಿ ಒಳ್ಳೆ ರಿಯಾಕ್ಷನ್ ಕೂಡ ಕಾರಣ ಆಗಿದೆ ಭಾರತ್ ಫೋರ್ಜ್ ಅಲ್ಲಿ. ಇವತ್ತು ಓವರ್ ಆಲ್ ಸೆಂಟಿಮೆಂಟ್ ಕೂಡ ಚೆನ್ನಾಗಿತ್ತು, ಈ ಸುದ್ದಿ ಕೂಡ ಬಂತು, ಅದು ಸ್ಟಾಕ್ ಅಂತೂ ಇನ್ನು ಒಳ್ಳೆ ಪರ್ಫಾರ್ಮೆನ್ಸ್ ಗೆ ಕಾರಣ ಆಯ್ತು. ಇನ್ನು ನಂತರ ಫೋರ್ಸ್ ಮೋಟಾರ್ಸ್ ಗೆ ಸಂಬಂಧಪಟ್ಟಂತೆ ಕೂಡ ಒಂದು ಸುದ್ದಿ ಬಂದಿದೆ. ಆಕ್ಚುಲಿ ಬ್ಯಾಡ್ ನ್ಯೂಸ್ ಇವತ್ತು, ಅಂದ್ರೆ ಸ್ಟಾಕ್ 4% ಬಿದ್ದಿದೆ ಕೂಡ. ಈ ಸುದ್ದಿ ಬಂದ ಮೇಲೆ ನೋಡಬಹುದು, ಫೋರ್ಸ್ ಮೋಟಾರ್ ಶೇರ್ಸ್ ಫಾಲ್ 4% as SEBI seeks additional information on Q2 FY25 results. SEBI ಕಂಪನಿಯ Q2 FY25 ಗೆ ಸಂಬಂಧಪಟ್ಟಂತೆ ಒಂದಷ್ಟು ಅಡಿಷನಲ್ ಇನ್ಫಾರ್ಮೇಶನ್ ನ ಕೇಳಿದೆ. ಅಂದ್ರೆ ಎಲ್ಲೋ ಕೆಲವೊಂದು ಡೌಟ್ಸ್ ಬಂದಿರುತ್ತೆ, ಅದಕ್ಕೆ ಕ್ಲಾರಿಫಿಕೇಶನ್ ಕೇಳಿದೆ. ನೋಡಬಹುದು, ಇನ್ ಕನೆಕ್ಷನ್ ವಿತ್ ದ ಅನೌನ್ಸ್ಮೆಂಟ್ SEBI has sought additional information including the chronology of events, details of insiders, MIS particulars, designated person, extract of the structured digital database. So, ಈ ಅಡಿಷನಲ್ ಮಾಹಿತಿಯನ್ನ ಕೇಳಿದೆ. ಈ ಮಾಹಿತಿ ಬಂದ ತಕ್ಷಣ ಕಂಪನಿಯಲ್ಲಿ ಏನಾದ್ರೂ ಗಡಬಡ ಆಗಿದೆಯಾ ಅಂತ ಒಂದಷ್ಟು ನೆಗೆಟಿವ್ ರಿಯಾಕ್ಷನ್ ಕೂಡ ಬಂದಿದೆ. ಕಂಪನಿ ಕ್ಲಾರಿಫಿಕೇಶನ್ ಕೊಡಬೇಕಾಗುತ್ತೆ. ಕ್ಲಾರಿಫಿಕೇಶನ್ ಕೊಟ್ಟ ಮೇಲೆ ನಮಗೆ ಗೊತ್ತಾಗುತ್ತೆ ಏನಾಗಿದೆ ಎಕ್ಸಾಕ್ಟ್ಲಿ ಅಂತ. ಜೊತೆಗೆ ನೋಡಬಹುದು, ಕಂಪನಿ ಕ್ಲಾರಿಫೈಡ್ ದಟ್ ದೇರ್ ಇಸ್ ನೋ ಮೆಟೀರಿಯಲ್ ಇಂಪ್ಯಾಕ್ಟ್ ಆನ್ ಇಟ್ಸ್ ಫೈನಾನ್ಷಿಯಲ್ ಆಪರೇಷನ್ಸ್ ಅಟ್ ದಿಸ್ ಸ್ಟೇಜ್. ಸದ್ಯದ ಮಟ್ಟಿಗೆ ಯಾವುದೇ ಮೆಟೀರಿಯಲ್ ಇಂಪ್ಯಾಕ್ಟ್ ಇಲ್ಲ ಅಂತ ಹೇಳಿದೆ ಕಂಪನಿ. ಬಟ್ SEBI ಅದನ್ನ ಮತ್ತೆ ಕೂಲಂಕಷವಾಗಿ ನೋಡಿದ ಮೇಲೆನೆ ಇದಕ್ಕೆ ನಮಗೆ ಗೊತ್ತಾಗೋದು, ಕ್ಲಾರಿಟಿ ಸಿಗೋದು. ನೋಡೋಣ. ಸದ್ಯದ ಮಟ್ಟಿಗೆ ಕಂಪನಿ ಕ್ಲಾರಿಫಿಕೇಶನ್ ಕೊಟ್ಟಿದೆ ಶೇರ್ ಹೋಲ್ಡರ್ಸ್ ಗೆ. ಬಟ್ SEBI ಅಡಿಷನಲ್ ಮಾಹಿತಿಯನ್ನ ಅನಲೈಸ್ ಮಾಡಿದ್ಮೇಲೆ ನಮಗೆ ಇನ್ನು ಕ್ಲಿಯರ್ ಆಗೋದು ಡೌಟ್ಸ್. ಸರಿ ಗೆಳೆಯರಿ, ನಿಮ್ಗೆ ಏನಾದ್ರು ಸ್ಟಾಕ್ ಮಾರ್ಕೆಟ್ ಬಗ್ಗೆ ಕಲಿಯುವಂತ ಆಸಕ್ತಿ ಇದ್ರೆ ನಮ್ಮ ತರಬೇತಿ ಕಾರ್ಯಕ್ರಮ ಇದೆ. 6 ತಿಂಗಳ ಕಾರ್ಯಕ್ರಮ ಆಗಿರುತ್ತೆ. ಇಲ್ಲಿ ಸ್ಟಾಕ್ ರೆಕಮೆಂಡೇಶನ್ ಇರೋದಿಲ್ಲ, ಆದ್ರೆ ಒಳ್ಳೆ ಕಂಪನಿಯನ್ನ ಹೇಗೆ ಹುಡುಕ್ಬೇಕು, ಏನೆಲ್ಲ ಸ್ಟಡಿ ಮಾಡಬೇಕು, ಹೇಗೆ ಸ್ಟಡಿ ಮಾಡಬೇಕು, ಈ ಎಲ್ಲ ವಿಷಯಗಳನ್ನ ಒಳಗೊಂಡಿರುತ್ತೆ. ಇಂಟ್ರೆಸ್ಟ್ ಇರೋರು ಇಮೇಲ್ ಮೂಲಕ ಸಂಪರ್ಕ ಮಾಡಬಹುದು. ಸರಿ ಗೆಳೆಯರಿ, ಈ ಎಲ್ಲ ಅಪ್ಡೇಟ್ಸ್ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ. ಹಾಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಅಕೌಂಟ್ ಓಪನಿಂಗ್ ಲಿಂಕ್ ಇದೆ, ಅಕೌಂಟ್ ಅನ್ನು ಓಪನ್ ಮಾಡ್ಕೊಳ್ಬಹುದು. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.